30 ದಿನ ಇರಲೇಬೇಕು ಅನ್ನೋ ಒಂದು ನನಗೆ ಹಠ ಇದೆ ಈ ವರ್ಷ. ಚೆನ್ನಾಗಿಲ್ಲ? ಮಲಾಯ್ ಐಸ್ ಕ್ರೀಮ್ ಇದು. ನಿನಗೆ ಬೇಕಾಗಿರೋಂಥ ಎಲ್ಲ ಐಟಮ್ ಐತಿದ್ರಾಗೆ. ನೀವು ತಿಂದ್ರ ಅಲ್ಲಿ? ನಾನು ತಿಂದ್ಬಿಟ್ಟು ನನ್ನ ವೈಫ್ಗೆ ಅಂತಲೂ ತಗೊಂಬಂದಿದ್ದೀನಿ. ಇವಾಗ 5:30ಗೆ ಅಜಾನ್ ಇದೆ. ನಾನು ಮಸ್ಜಿದ್ಗೆ ಹೋಗ್ಬೇಕು ನಮಾಜ್ಗೆ. ಎಲ್ಲಿ ಸಿಗ್ತಾ ಇಲ್ಲ ಸೌತೆಕಾಯಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಇವತ್ತಿನ ವ್ಲಾಗ್ ಬಂದುಬಿಟ್ಟು ಮನೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ 4 o'clockಗೆ ಎದ್ದೆ, ಸ್ನಾನ ಎಲ್ಲ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟು ತಾಜುದ್ ನಮಾಜು ಒಂದು 8 ರಕಾತ್ನ ಕಂಪ್ಲೀಟ್ ಮಾಡಿದೆ. ಇವಾಗ ಟೈಮ್ ಬಂದುಬಿಟ್ಟು 4:40 ಆಗಿದೆ. ಸೊ ಇವಾಗ ಬೆಳಗಿನ ಊಟನ ಸ್ಟಾರ್ಟ್ ಮಾಡಬೇಕು. ಸೊ ಹಾಗಾಗಿ ಊಟಕ್ಕೆ ಪ್ರಿಪೇರ್ ಎಲ್ಲ ಮಾಡಿದ್ದಾರೆ ನಮ್ಮ ವೈಫು. ಇವಾಗ ಊಟ ಮಾಡಬೇಕು. ಏನಾಯ್ತು ಊಟ? ಮುದ್ದೆ, ರಾಗಿ ಮುದ್ದೆ, ಅಳಸಂದಿ ಕಾಳು ಸಾಂಬಾರು, ಮೊಸರು, ಒಂದೇ ರಾಗಿ ಮುದ್ದೆ ನನಗೆ, ಅಳಸಂದಿ ಕಾಳು ಸಾರು, ಮತ್ತು ಉಪ್ಪಿನಕಾಯಿ, ರೈಸ್. ನನಗೊಂದು ಇದು ಸೌತೆಕಾಯಿ ಬೇಕಿತ್ತು. ಸೌತೆಕಾಯಿ ಬೇಕಾಗಿತ್ತು ನನಗೆ. ಯಾಕಂದರೆ ಇವಾಗ ಸ್ವಲ್ಪ ಬೇಸಿಗೆ ಜಾಸ್ತಿ ಬಾಡಿ ಹೀಟ್ ಆಗಿಬಿಡುತ್ತೆ. ಸ್ವಲ್ಪ ಸೌತೆಕಾಯಿ ಸೈಡ್ಸ್ ಇದ್ದರೆ. ಎಲ್ಲಿ ಸಿಗ್ತಾ ಇಲ್ಲ ಸೌತೆಕಾಯಿ? ಕೆಳಗೈತಲ್ಲ. ಕ್ಯಾರೆಟ್ ಏನು ಬೇಡ, ಕಲ್ಲಾಗೆ ಹೂವು. ಸ್ಟ್ರಾಬೆರಿ ಬೇಕಾ? ಸ್ಟ್ರಾಬೆರಿ ಕೊಡು ಒಂದೆರಡು. ಗೈಸ್, ಇವಾಗ ಪ್ರಿಪೇರ್ ಮಾಡ್ಕೊತಿದ್ದೀನಿ ವೆಜಿಟೇಬಲ್. ಆಲ್ರೆಡಿ 4:40 ಆಗಿದೆ. ಇದು ಸ್ವಲ್ಪ ವಾಶ್ ಮಾಡು. ಸ್ಟ್ರಾಬೆರಿ ಒಂದೆರಡು ಕೊಡು ಸಾಕು. ವಿಟಮಿನ್ ಸಿ ಬೇಕಲ್ಲ ಫ್ರೆಂಡ್ಸ್. ಸೊ ಹಾಗಾಗಿ ಸ್ವಲ್ಪ ಆಲ್ಮೋಸ್ಟ್ ಆಲ್ ನಾನ್ ವೆಜ್ನ ಅವಾಯ್ಡ್ ಮಾಡಬೇಕು ಜಾಸ್ತಿ ಈ ಮಂತು. ಯಾಕಂದರೆ ಬೇಸಿಗೆ ಬಿಸಿಲು ಜಾಸ್ತಿ ಇದೆ. ಸೊ ಬಿಸಿಲಲ್ಲಿ ಇವಾಗ ನಾವು ಏನಾದರೂ ಚಿಕನ್ನು, ಮಟನ್ನು, ಫಿಶ್ ಈ ಥರ ತಿಂದ್ಬಿಟ್ರೆ ಬಾಡಿ ಫುಲ್ ಹೀಟ್ ಇರುತ್ತೆ. ಇನ್ ಕೇಸ್ ಆಫ್ ತಿನ್ಬೇಕಂದ್ರೂ 1 ಪೀಸ್ 2 ಪೀಸಲ್ಲೇ ಎಂಡ್ ಮಾಡಿಬಿಡ್ಬೇಕು ನಾನ್ ವೆಜ್ನ. ಯಾಕಂದರೆ ಹೀಟ್ ಆಗ್ತದೆ, ಯೂರಿನ್ ಇನ್ಫೆಕ್ಷನ್ ಸ್ಟಾರ್ಟ್ ಆಗ್ತವೆ. ಸೊ ಹಾಗಾಗಿ ಸೌತೆಕಾಯಿ, ಸ್ವಲ್ಪ ವೆಜಿಟೇಬಲ್ ಸೊಪ್ಪು ಇವನ್ನೆಲ್ಲ ಜಾಸ್ತಿ ಯೂಸ್ ಮಾಡಿದರೆ ಅಲ್ಲಿ ಮ್ಯಾನೇಜ್ ಆಗಿಬಿಡುತ್ತೆ ನಮಗೆ. ಉಪ್ಪಿನಕಾಯಿ ಕೊಡು ಸ್ವಲ್ಪ. ಅರ್ಧ ಹಾಕಿದೆಯಾ ಮುದ್ದೆ? ಹಾಂ, ದೊಡ್ಡ ಮುದ್ದೆ ಮಾಡಿದ್ರೆ ಜಾಸ್ತಿ ಆಗುತ್ತೆ ಅಂತೀರ ಅಂತ. ಒಂದು ಸ್ವಲ್ಪ ಲೈಟ್ ಆಗಿದೆ ಮಸಾಲೆ ಪೇನು. ನೋಡೋಣ, ಕಡಿಮೆ ಆದಮೇಲೆ ಇರ್ತೀನಿ. ನಿನ್ನೆ ಏನಾಗಿದೆ, ಈವ್ನಿಂಗ್ ನಮ್ಮ ವೈಫಿಗೆ ಸ್ವಲ್ಪ ಹುಷಾರಿರಲಿಲ್ಲ. ಸೊ ಹಾಗಾಗಿ ನಿನ್ನೆ ನಾವು ಹಾಸ್ಪಿಟ್ಲಿಗೆ ಹೋಗಿದ್ವಿ. ಅದು ಗ್ಯಾಸ್ಟ್ರಿಕ್ ಜಾಸ್ತಿ ಆಗಿಬಿಟ್ಟಿದೆ ಬಾಡಿ. ಮಸಾಲೆ ಪೇಯ್ನು, ಗ್ಯಾಸ್ಟ್ರಿಕ್ ಜಾಸ್ತಿ ಆಗಿಬಿಟ್ಟು ತುಂಬ ಸುಸ್ತಾಗಿದ್ದರು. ನಾನು ಹಳ್ಳಿಗೆ ಹೋಗಿದ್ನಲ್ಲ, ಅವಾಗ ಬರಬೇಕಾದ್ರೆ ಫೋನ್ ಮಾಡಿದೆ, ಹಿಂಗೆ ತುಂಬ ಇದು ಗ್ಯಾಸ್ಟ್ರಿಕ್ ಆಗಿಬಿಟ್ಟು ಮಸಾಲೆ ಪೇಯ್ನ್ ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿದೆ ಅಂತ ಹೇಳ್ಬಿಟ್ಟು. ಮತ್ತು ಸಡನ್ನಾಗಿ ಬಂದು ನಾನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದೆ. ಹಾಸ್ಪಿಟ್ಲಿಗೆ ತೋರಿಸ್ಕೊಂಡ್ಬಿಟ್ಟು ಮನೆ ಬರೋದ್ರೊಳಗೆ 9 ಗಂಟೆ ಆಗಿತ್ತು. ಸೊ ನಿನ್ನೆ ಹಾಗಾಗಿ ತರಾವಿ ನಮಾಜ್ ಕೂಡ ಮಾಡಿಲ್ಲ. ಕಂಟಿನ್ಯೂ ಮಾಡಿದ್ದೆ 5 ಡೇಸಿಂದ. ನಿನ್ನೆ ಮಾಡೋಕ್ಕಾಗಲಿಲ್ಲ, ಬೇಜಾರಾಗ್ತಿದೆ. ಅದಕ್ಕೆ ಅವ್ರಿಗೆ ಸ್ವಲ್ಪ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗಿದ್ದರಿಂದ ಡಾಕ್ಟ್ರು 1-2-3 ದಿವಸ ರೋಜಾ ಏನು ಮಾಡಬೇಡಿ, ಉಪವಾಸನೆ ಮಾಡೋದು ಬೇಡ, ನೀವು ರೆಸ್ಟ್ ಮಾಡಿ ಅಂತ ಹೇಳಿದರು. ಸೊ ಹಾಗಾಗಿ ಇವತ್ತಿಂದ ಅವ್ರು ಇರೋಲ್ಲ, 1-2 ದಿವಸ ನೋಡ್ತಾರೆ. ಸ್ವಲ್ಪ ಸುಸ್ತು, ಬಟ್ ನಮಾಜ್ ಕಂಟಿನ್ಯೂ ಮಾಡ್ತಾರೆ, ಆದರೆ ಉಪವಾಸ ಇರೋಲ್ಲ. ಉಪ್ಪಿನಕಾಯಿ ಬೇಡ. ಓಕೆ ಬೆಸ್ಟ್. ಇವಾಗ ಊಟ ಮುಗಿಸ್ತೀನಿ. ಊಟ ಮುಗಿಸ್ಬಿಟ್ಟು ಮತ್ತೆ ಸಿಗ್ತೀನಿ.
ಗಾಯ್ಸ್ ಟೈಮ್ ಬಂದುಬಿಟ್ಟು 5:15 ಆಗಿದೆ. ಇವಾಗ ಜಸ್ಟ್ ಸೆಹರಿನ ಕಂಪ್ಲೀಟ್ ಮಾಡಿದೆ, ಮುಗೀತು. ಇವಾಗ 5:30ಗೆ ಅಜಾನ್ ಇದೆ. ನಾನು ಮಸ್ಜಿದ್ಗೆ ಹೋಗಬೇಕು, ನಮಾಜ್ಗೆ ಹೋಗಿ ಬಂದುಬಿಟ್ಟು ನೆಕ್ಸ್ಟ್ ರೆಡಿಯಾಗಿ ಮತ್ತು ಕಂಪ್ನಿಗೆ ಹೋಗಬೇಕು. ಸೊ ಓಕೆ ಗೈಸ್, ಮತ್ತೆ ಸಿಗ್ತೀನಿ. ಫ್ರೆಂಡ್ಸ್, ಇವಾಗ ಜಸ್ಟ್ ನಮಾಜ್ ಮುಗಿಸ್ಕೊಂಬಂದೆ. ಇವಾಗ ಟೈಮ್ ಬಂದುಬಿಟ್ಟು 6 o'clock ಆಗಿದೆ. 1 hour ಟೈಮ್ ಇದೆ ನನಗೆ, ಒಂದು ಹಾಫ್ ಆನ್ ಅವರ್ ನಿದ್ದೆ ಮಾಡಬೇಕು. ಬಿಸಿ ಇದೆಯಾ? ಬಿಸಿ ಇದೆ. ಈಗ ಜಸ್ಟ್ ಮಸ್ಜಿದಿಂದ ಬಂದರು ಇವರು. ಫ್ರೆಂಡ್ಸ್, ನಾನು ಕಂಪ್ನಿಯಿಂದ ಬಂದುಬಿಟ್ಟು ಲಾಗ್ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ತುಂಬ ಸುಸ್ತಾಗಿತ್ತು. ಬಿಸಿಲು 40 ಡಿಗ್ರಿ ಇದೆ ಫ್ರೆಂಡ್ಸ್. ಸೊ ಹಾಗಾಗಿ ನಾನು ಇವತ್ತು ಬಂದ ಕೂಡಲೇ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಬಂದ ಕೂಡಲೇ ಮಲ್ಕೊಂಡ್ಬಿಟ್ಟೆ. ಸೊ ಎದ್ಬಿಟ್ಟು 6 o'clockಗೆ ರೆಡಿಯಾಗಿ ನಾನು ಇವಾಗ ಮಗ್ರಿಬ್ ನಮಾಜ್ಗೆ ಹೋಗಿದ್ದೆ. ಅಲ್ಲೇ ಇಫ್ತಾರೇನೋ ಆಯಿತು. ಆಮೇಲೆ ಸ್ಪೆಷಲ್ ಅಂದ್ಬಿಟ್ಟು ಚಿಕನ್ ಬಿರಿಯಾನಿ ಮಾಡಿದ್ರು ಇವತ್ತು. ಚಿಕನ್ ಬಿರಿಯಾನಿ ಸರಿಯಾಗಿ ತಿನ್ಕೊಂಡು ನೀವು ತಿಂದ್ರ ಅಲ್ಲಿ? ನಾನು ತಿಂದ್ಬಿಟ್ಟು ನನ್ನ ವೈಫ್ಗೆ ಅಂತಲೂ ತಗೊಂಬಂದಿದ್ದೀನಿ. ಚಿಕನ್ ಬಿರಿಯಾನಿ ಸಖತ್ತಾಗಿತ್ತು. ಸ್ಮೆಲ್ ಚೆನ್ನಾಗಿದೆ, ಸ್ಮೆಲ್ ಅರೋಮ ಮಸ್ತ್ ಇದೆ. ಇವಾಗ ನನ್ನ ಹೆಂಡತಿಗೂ ಹಾಕ್ಕೊಡ್ಬೇಕಿತ್ತ. ನಾವು ಆ್ಯಕ್ಚುಲಿ ಇವತ್ತು ಚಿಕನ್ ಬಿರಿಯಾನಿ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಬಟ್ ಏನಾಯಿತು ಅಂದರೆ ಅದು ಮಸ್ಜಿದಲ್ಲೇ ಚಿಕನ್ ಬಿರಿಯಾನಿ ಮಾಡಿದ್ದಾರೆ ಇವತ್ತು. ಬೆಂಕಿ 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 ಕೆಳಗಿಟ್ಟು ಮಾಡ್ಬೇಕಿದೆ ಕೆಲಸ. ಆಮೇಲೆ ಮತ್ತೆ ಇದೇ ಒಂದು ಕಂಟೆಂಟ್ ಸಿಕ್ತು, ಬಿರಿಯಾನಿ ಚೆಲ್ಲೋಯ್ತು ಅಂತ. ಬಟ್ಟೆ ಕೊಡ್ಲಾ? ತುಂಬಾ ಸುಡ್ತೀವಿ. ಬೆಂಕಿ ಐತಪ್ಪ, ತಿನ್ನು ಬಿಸಿಲ್ಲ. ನೀವು ಊಟ ಮಾಡಿ. ನಾವು ಊಟ ಆಯ್ತು, ನಾನು ಸಂಪಕ್ಕೆ ತಿಂದೆ. ಇದ್ರಾಗ ಏನಾಯ್ತೋ ಏನಿಲ್ಲ ಗೊತ್ತ. ಎಲ್ಲ ಇತ್ತಗಳಪ್ಪಿ, ನಿನಗೆ ಬೇಕಾಗಿರೋಂಥ ಎಲ್ಲ ಐಟಮ್ ಐತಿ ಇದ್ರಾಗೆ. ನಾನು ಇವತ್ತು ನೆನೆಸ್ಕೊಂಡೆ, ನನಗೆ ಬಿರಿಯಾನಿ ತಿನ್ನಂಗ ಆಗ್ಬಿಟ್ಟಿತ್ತು ರೀ. ಅದಕ್ಕೆ ನಾನು ನಿಮಗೆ ಚಿಕನ್ ತಗೊಂಬನ್ರಿ, ಬಿರಿಯಾನಿನೂ ಆಗತ್ತೆ. ಡೈರೆಕ್ಟ್ ಎಲ್ಲಿಗೆ ಹೋಗೋಣ ಅಂತ ಅನ್ಕೊಂಡಿದ್ದೆ. ಹೌದಾ, ನಮಾಜ್ ಮುಗಿಸ್ಕೊಂಡು ಸೀದಾ ನಾನು ಇದಕ್ಕೆ ಹೋಗೋಣ, ರಾಣೇಂದ್ರಿಗೂ ಒಳ್ಳೆ ಚಿಕನ್ ತಗೊಂಡ್ಬಿಟ್ಟು ಸ್ವಲ್ಪ ಫ್ರೂಟ್ಸ್ ತಗೊಂಡು ತಡೀರಿ, ಒಂದು ಸ್ವಲ್ಪ ಟೇಸ್ಟ್ ಹೆಂಗಿದೆ ಅಂತೇಳಿ ನೋಡ್ತೀನಿ. ನೀವು ತಿಂದ್ರ ಅಲ್ಲಿ? ನಂದಾಯ್ತು, ಮಸ್ತ್ ಐತೆ. ಟೇಸ್ಟ್ ಗೀಸ್ಟ್ ಎಲ್ಲ ಮಸ್ತ್ ಐತಿ. ಬಿರಿಯಾನಿ ಚೆನ್ನಾಗೈತೆ ಫ್ರೆಂಡ್ಸ್, ನೋಡಿ. ಸಖತ್ತಾಗದ. ಅದರಲ್ಲೂ ನಮ್ಮ ಕಡೆ ಬಿರಿಯಾನಿ ಹೇಳ್ಬೇಕಾ? ಸೊ ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಾ, ಬಾಯಲ್ಲಿ ನೀರು ಬರ್ತಾ ಇದೆಯಾ? ನೀವು ಒಳ್ಳೆ ಬಿರಿಯಾನಿ ಮಾಡ್ಕೊತೀನಿ. ಇಲ್ಲ ಕಣ್ರಿ, ನಾನು ನೀವು ಇಟ್ಟೋಗಿದ್ದೀರಾ ಐಸ್ ಕ್ರೀಮು, ನನಗೆ ಜ್ಞಾನನೇ ಇಲ್ಲ ಅದ್ರ ಮೇಲೆ. ಆಮೇಲೆ ನಾನು ಅಲ್ಲಿ ಇದ್ರೊಳಗೆ ಇಟ್ಟಿದ್ದೀನಿ ನೋಡ್ರಿ, ಫ್ರೀಝರಲ್ಲಿ. ಕರೆಂಟ್ 2 ಸರಿ ಹೋಗಿತ್ತು. ನಾನು ದೀಪ ಹಚ್ಚಿ ಇಟ್ಟಿದ್ದೀನಿ ನೋಡ್ರಿ. ನಾನು ದೀಪ ಹಚ್ಚಿ ಊದಿನ ಕಡ್ಡಿ ಹಚ್ಚಿದ್ನಾ, ದೀಪ ಮತ್ತೆ ಊದಿನ ಕಡ್ಡಿ ಹಚ್ಚಿ. ಇದ್ರಲ್ಲೇ ರೆಡಿ ಬಂದಿರೋದ ಸ್ಪೂನ್ ಅದು? 50 ರೂಪಾಯಿ ತಗೊಂಡು ನಾನು ಯಾರು ಡೈರಿ ಡೇ ಅಂತ ನೋಡಿ, ಲಾಟ್ಸ್ ಆಫ್ ಫನ್ ಅಂತಿದ್ದು. ಕೊಡಿ ಮಟ್ಕಾ ಕುಲ್ಫಿ. ಮಟ್ಕಾ ಕುಲ್ಫಿ ಐಸ್ ಕ್ರೀಮ್ ತಗೋ ಸ್ವಲ್ಪ. ತುಂಬಾ ಕೋಲ್ಡ್ ಇದೆಯಾ? ಅಯ್ಯೋ, ಕೋಲ್ಡ್ ಆಗಿಲ್ಲ ಇದು. ಯಾವಾಗ ಇಟ್ಟಿದ್ದೀನಿ ಗೊತ್ತಾ? 6ಗೆ ಇಟ್ಟಿದ್ದೀನಿ. 6 ಗಂಟೆಗೆ ಇಟ್ಟಿದ್ದೆ ಅಷ್ಟೇ ನಾನು. ಇವಾಗ ಎಷ್ಟು ಟೈಮು? ಟೀ ಮಾಡ್ಕೊಡು ಸ್ವಲ್ಪ ಬೇಗ. ಟೀ ಕುಡಿತೀರಾ? ಐಸು ತುಂಬ ಗಟ್ಟಿಯಾಗಿದೆಯಾ? ಚೆನ್ನಾಗಿ ತಿನ್ನು, ನನಗೆ ಒಂದು ಸ್ಪೂನ್ ಕೊಡು ಅಷ್ಟೇ ಸಾಕು. ಟೇಸ್ಟ್ ನೋಡ್ರಿ, ನೋಡ್ಬಿಟ್ಟು. ಎಲ್ಲಿದೆ ಸ್ಪೂನು? ಈಗ ತೋರಿಸಿದ್ರಲ್ರಿ? ಹಾಂ, ಅಲ್ಲೇ ಇದೆಯಲ್ಲ ಕೈಯಲ್ಲಿ. ಓಪನ್ ಮಾಡಿರಿ ನೋಡೋಣ. ತಿರುಗ್ಸೋದ ಅದು? ತುಂಬ ಟೈಟ್ ಇದೆ ಅದು. ಹಿಂಗೆ ಬರೋದಲ್ಲ ಅದು. ಚೆನ್ನಾಗಿಲ್ಲ? ಮಲಾಯ್ ಐಸ್ ಕ್ರೀಮ್ ಇದು. ಕುಲ್ಫಿ ಚೆನ್ನಾಗಿದೆಯಾ? ಟೇಸ್ಟ್ ಮತ್ತೆ ಸ್ಮೆಲ್ ಯಾಕೋ ಚೆನ್ನಾಗಿಲ್ಲ ಅಂದ್ರಿ? ಸ್ಮೆಲ್ ಸರಿ ಇಲ್ಲ, ಒಂಥರ ಟ್ಯಾಬ್ಲೆಟ್ ಸ್ಮೆಲ್ ಇತ್ತು. ಮತ್ತು ಹಾಗೇ ಬರೋದು ಕುಲ್ಫಿ. ಯಾವ್ದು ಇದು ಬರುತ್ತದು? ಫ್ಲೇವರ್ ಯಾವುದದು? ಬಟರ್ ಸ್ಕಾಚಾ? ಪಿಸ್ತಾ. ಸಾಕು. ಟೀ ಕುಡಿದು ನಾನು ತಿಂತೀನಿ ಆಮೇಲೆ.
ಟೀ ಕುಡ್ದಲ್ಲ ತಿನ್ನ ಮುಚ್ಚ್ರಿ. ಸಖತ್ತಾಗಿತ್ತು ಐಸ್ ಕ್ರೀಮ್ ಮಾತ್ರ 50 ರೂಪಾಯಿ ಅಲ್ಲ ಮತ್ತೆ ಸಖತ್ತಾಗಿ ಇರಲಾರ್ದೇನು 50 ರುಪೀಸ್ ಛೋಟಾ ಮಟ್ಕಾ ಐಸ್ ಕ್ರೀಮ್. ಮಟ್ಕ ಅಂತ ಅನ್ಮಾಡಿ ಮತ್ತೆ ಹಿಡ್ಕೊಂಡು ಹೋದಾರ ನಮ್ಮ ಮಂದಿ ಅಕ್ಕಪಕ್ಕ ಇವರೇನು ಮಡ್ಕ ಬರ್ತಿದ್ದಾರೆ ನಮ್ಮ ಮನೆ. ಇದ್ರ ಹೆಸರೇನು? ಇದು ಐಸ್ ಕ್ರೀಮ್ ಹೆಸರೇನು? ಐಸ್ ಕ್ರೀಮ್ ಹೆಸರೇನು? ಎಲ್ಲಿದೆ ಅದು ಡಬ್ಬ? ಮಟ್ಕ ಕುಲ್ಪಿ. ಮತ್ತೆ ಕರೆಕ್ಟಾಗಿ ಹೇಳಿದ್ದೀನಿ ನಾನು, ನಿಮಗೆ ಗೊತ್ತಾಗಲಿಲ್ಲ. ಗೈಸ್ ಜಸ್ಟ್ ಇವಾಗ ಬಂದೆ ನಾನು ನಮಾಜಿಂದ. ತರಾವಿ 20 ರಕಾಸ್ ಕಂಪ್ಲೀಟ್ ಆಯಿತು. ಸೊ ಈಗ ಮನೆಗೆ ಬಂದೆ. ತುಂಬ ಸುಸ್ತಾಗ್ತಾ ಇದೆ, ಬಿಸಿಲು ಜಾಸ್ತಿ ಇದೆ. ಬಟ್ ನಮ್ಮಲ್ಲಿರೋ ಧೈರ್ಯನ ಕಳ್ಕೋಬಾರ್ದು. 30 ದಿನ ಇರಲೇಬೇಕು ಅನ್ನೋ ಒಂದು ನನಗೆ ಹಠ ಇದೆ ಈ ವರ್ಷ. ನೋಡೋಣ. ಇವಾಗ ಜಸ್ಟ್ ಬಂದೆ, ಅದೇ 20 ರಕಾತ್ ಕಂಪ್ಲೀಟ್ ಮಾಡಿಕೊಂಡು ನಮಾಜೆಲ್ಲ ಕಂಪ್ಲೀಟ್ ಮಾಡಿಕೊಂಡು ಜಸ್ಟ್ ಇವಾಗ ಮನೆಗೆ ಬಂದೆ ನಾನು. ಸೊ ಇವಾಗ ಆವಾಗಲೇ ನಾನು ಈವ್ನಿಂಗಲ್ಲಿ ಇಫ್ತಾರ್ ಮಾಡಬೇಕಾದ್ರೆ ಸ್ವಲ್ಪ ಫ್ರೂಟ್ಸ್ ತಿಂದಿದ್ದೆ. ಆಮೇಲೆ ಸ್ವಲ್ಪ ಬಿರಿಯಾನಿ, ಇವತ್ತು ಅದೇ ಹೇಳಿದ್ನಲ್ಲ ಆವಾಗಲೇ, ಆ ಬಿರಿಯಾನಿ ತಿಂದಿದ್ದೆ. ಸೊ ಬಿರಿಯಾನಿ ತಿಂದಿದ್ದು ಇವಾಗ ಸ್ವಲ್ಪ ಅರಗಿದೆ. ಇನ್ನು ಸ್ವಲ್ಪ ಊಟ ಮಾಡಿಬಿಟ್ಟು ಊಟ ಮಾಡ್ಬೇಕು ಅಂದ್ಕೊಂಡೆ. ಅದಕ್ಕೆ ಮನೇಲಿ ಹೇಳಿದೆ ಸ್ವಲ್ಪ ಊಟ ಹಾಕ್ಕೊಡು ಅಂತೇಳಿ. ಅವ್ರು ಊಟ ಹಾಕ್ಕೊಡ್ತಾ ಇದ್ದಾರೆ ಈಗ. ಸೊ ಬಿರಿಯಾನಿ ಸ್ವಲ್ಪ ತಿಂತೀನಿ ಇವಾಗ. ಸೊ ಬಿರಿಯಾನಿ ತಿಂತಾ ಇದ್ದೀನಿ. ಪೀಸ್ ಇಲ್ಲ, ಇಷ್ಟ ಇರೋದಾ? ನೀವು ಅಂಬ್ಲಿ ಕೇಳಿದ್ರಲ್ಲ, ನಾನು ಅಂಬ್ಲಿ ಮಾಡಿದ್ದೀನಿ. ಗೈಸ್ ಇವಾಗ ಊಟ ಮಾಡ್ತಾ ಇದ್ದೀನಿ. ಅದೇ ಸ್ವಲ್ಪ ಬಿರಿಯಾನಿ ತಿಂತೀನಿ. ಬೆಳಗ್ಗೆ ಒಂದು ಕೆಲಸ ಮಾಡು, ರಾಗಿ ಅಂಬ್ಲಿ ಮಾಡಿದ್ಯಲ್ಲ, ಅದಕ್ಕೊಂಚೂರು ಮಜ್ಜಿಗೆ ಮಿಕ್ಸ್ ಮಾಡ್ಕೊಡ್ಲಾ ಈಗ? ಇವಾಗ ಬೇಡ, ಅದು ಮಾರ್ನಿಂಗೇ ರಾಗಿ ಅಂಬ್ಲಿ ಕುಡಿದ್ಬಿಟ್ಟು 1-2 ರೊಟ್ಟಿ ತಿಂತೀನಿ. ರೊಟ್ಟಿ ಸ್ವಲ್ಪ ವೆಜಿಟೇಬಲ್ ಏನಾದರೂ ಪಲ್ಯ ಮಾಡಿಬಿಡು ಬೆಳಗ್ಗೆ, ಅದನ್ನು ತಿನ್ಕೊಂಡು ಕಂಪ್ಲೀಟ್ ಆಗುತ್ತಾ? ವೆಜಿಟೇಬಲ್ ಪಲ್ಯ ಏನಿದೆ? ತರಕಾರಿ, ಸ್ವಲ್ಪ ಈರುಳ್ಳಿ, ಟೊಮೊಟೊ, ಮೆಣಸಿನ್ಕಾಯಿ, ಖಾರದ ಪುಡಿ, ಉಪ್ಪು, ನೀರುಳ್ಳಿ ಗೊಜ್ಜಾ? ನೀರುಳ್ಳಿ ಟೊಮೆಟೊ ಗೊಜ್ಜು? ಟೊಮೆಟೊ ಗೊಜ್ಜು. ಟೊಮೆಟೊ ಗೊಜ್ಜು ಅದೇನು ಸ್ವಲ್ಪ ಹೊತ್ತಿಗೆ ಮಾಡ್ಬಿಟ್ಟು ತೊಗೊಂಡ್ರೆ ಎಲ್ಲ ಹೆಚ್ಚಿಟ್ಕೊಂಡು. ನೀವು ಓದೋದ್ರೊಳಗೆ ಮಾಡ್ತೀನಿ. ತಾಜುದ್ ನಮಾಜ್ ಮಾಡೋಷ್ಟೊತ್ತಿಗೆ 2 ರೊಟ್ಟಿ. ಹಾಗಾಗಿ ಊಟ ಮಾಡ್ತಾ ಇದ್ದೀನಿ ಇವಾಗ. 5ನೇ ರೋಜಾ ಕಂಪ್ಲೀಟ್ ಆಗಿಬಿಡ್ತು ಇವತ್ತು. ಟೈಮ್ ಹೋಗೋದೇ ಗೊತ್ತಾಗ್ತಾ ಇಲ್ಲ ಆ್ಯಕ್ಚುಲಿ. ನೋಡಿ 5 ದಿನ ಕಳೆದು ಬಿಟ್ವಿ ಆಲ್ರೆಡಿ. ರಂಜಾನ್ದು ತುಂಬ ಬೇಜಾರು ಅನ್ನಿಸ್ತೈತೆ, ಆದರೆ ತುಂಬ ಖುಷಿ ಅನ್ನಿಸ್ತೈತೆ. ಯಾಕಂದರೆ ದಿನಾಲೂ ಇದು ಈ ತಿಂಗಳದು ಇದನ್ನೇ ಚೇಂಜಸ್ ಟೋಟಲ್ ದಿನಚರಿ, ಬೆಳಗಿಂದ ಸಾಯಂಕಾಲವರೆಗೂ. ಆಮೇಲೆ ಹಸುವು, ದೇವ್ರ ಧ್ಯಾನ, ಸಾಯಂಕಾಲ ಮತ್ತು ನಮಾಜು, ಇವೆಲ್ಲ ಅಂದ್ಬಿಟ್ರೆ ಈ ತಿಂಗಳು ಹೋಲ್ ಆ್ಯಂಡ್ ಹೋಲ್ ನಾವು ಹೆಚ್ಚು ಕಡಿಮೆ ಫುಲ್ಲು ಇದರಲ್ಲೇ ಇದ್ದೀವಿ, ರೋಜಾ ಇಬಾದತ್ತಲ್ಲಿ. ಇದು ತುಂಬ ಖುಷಿ ಅನ್ನಿಸ್ತೈತೆ. ಎಲ್ಲರಿಗೂ ಇದೇ ರೀತಿ ರಂಜಾನ್ ತಿಂಗಳಲ್ಲಿ ಮಾಡೋದಕ್ಕಿಂತ ಪ್ರತಿ ದಿನವೂ ಇದನ್ನೇ ನಮ್ಮ ಜೀವನದಲ್ಲಿ ರೂಢಿ ಮಾಡ್ಕೋಬೇಕು. ನಾವು ಅಟ್ಲೀಸ್ಟ್ 5 ಹೊತ್ತು ನಮಾಜ್ ಆದರೂ ಬಿಡಬಾರ್ದು, ಮಾಡಬೇಕು. ನನಗೊಂಚೂರು ಪೇಯ್ನ್ ಇದೆ ಕಣ್ರಿ, ಅದು ನೆನ್ನೆದು. ಆಮೇಲೆ ಗ್ಯಾಸ್ಟ್ರಿಕ್ ಜಾಸ್ತಿ ಆಗಿಬಿಡ್ತೀನಿ ರೋಜಾ ಮಾಡಿದ್ದಲ್ಲ. ಆಮೇಲೆ ಬೆಳಗ್ಗೆ ನೀರು ಕುಡಿದು ಸಾಯಂಕಾಲ ನೀರು ಕುಡಿಯೋದಂದ್ರೆ ತುಂಬ ಇದಾಗ್ಬಿಡುತ್ತೆ. ಬಾಡಿ ಡಿಹೈಡ್ರೇಷನ್ ಆಗಿಬಿಡುತ್ತೆ. ಡಿಹೈಡ್ರೇಷನ್ ಆಯಿತು ಅಂದರೆ ಗ್ಯಾಸ್ಟ್ರಿಕ್ಕು, ಯೂರಿನ್ ಪ್ರಾಬ್ಲಮ್ಮು. ಅದಕ್ಕೆ ಬೆಳಗ್ಗೆನ ಸ್ವಲ್ಪ ಮಜ್ಜಿಗೆ, ರಾಗಿ ಗಂಜಿ, ರಾಗಿ ಮುದ್ದೆ. ರಾಗಿ ಅಂಬ್ಲಿ ಬೇಡವಾ ಈಗ? ತೆಗ್ದಿಡ್ಲಾ? ಈಗ ಬೇಡ, ಬೆಳಗ್ಗೆ ತಿಂತೀನಿ. ಬೆಳಗ್ಗೆ ಚೆನ್ನಾಗಿರುತ್ತೆ, ಗಟ್ಟಿ ಆಗುತ್ತೆ ಅದು. ಇಲ್ಲ, ಅದಕ್ಕೇನು ಮಜ್ಜಿಗೆ ಕಳಿಸಿದ್ರೆ ಆಯಿತು. ಮಜ್ಜಿಗೆ ಕಳಿಸಿಟ್ರೆ
ಆಗಸ್ಟ್ ಟೈಮ್ ಬಂದ್ಬಿಟ್ಟು 9:30 ಆಗಿದೆ. ಇವಾಗ ಊಟ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಈವ್ನಿಂಗಲ್ಲಿ ಸ್ವಲ್ಪ ಬಿರಿಯಾನಿ ತಿಂದಿದ್ದೆ, ಮತ್ತು ಫ್ರೂಟ್ಸು, ಆಮೇಲೆ ಸ್ವಲ್ಪ ಸ್ನ್ಯಾಕ್ಸ್ ತಿಂದಿದ್ದೆ. ಇವಾಗ ಸ್ವಲ್ಪ ಮತ್ತೆ ಹೊಟ್ಟೆ ಸಿದ್ದಿತ್ತು, ಅದಕ್ಕೆ ಬಂದು ಮತ್ತೆ ಊಟ ಮಾಡ್ತಾಯಿದ್ದೀನಿ. ಇವಾಗ ಊಟ ಮಾಡಿಬಿಟ್ಟು ನಿದ್ದೆ ಬರ್ತೈತೆ ಫ್ರೆಂಡ್ಸ್, ಆಮೇಲೆ ಸುಸ್ತಾಗೈತೆ, ಸೊ ಮಲಗ್ತೀನಿ. ಐ ಹೋಪ್ ಯು ಗೈಸ್ ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ನಂದು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಗುಡ್ ನೈಟ್, ಬಾಯ್.